ಈಗ ನಮ್ಮ ಯೂತ್ಸ್ ಎಲ್ಲ ಕೇವಲ ಈ ಕೋರಮಂಗಲ ಅಲ್ಲೆಲ್ಲ ಹೋಗಲ್ಲ, ಇಂದಿರಾನಗರ್ಗೂ ಕೂಡ ಹೋಗ್ತಾರೆ. ಅಲ್ಲಿ ಪಬ್ಬು ಕ್ಲಬ್ಬು ಯಾವ ರೀತಿಯಾಗಿ ರೆಡಿ ಆಗಿದೆ, ಅಲ್ಲಿ ಜನ ಹೆಂಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಗಿರೀಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ ಹೇಳಿ ನೋಡೋಣ ಬನ್ನಿ. MG ರೋಡ್ ಆಗಿರಬಹುದು, ಬ್ರಿಗೇಡ್ ರೋಡ್ ಆಗಿರಬಹುದು, ಅದೇ ರೀತಿ ಕೋರಮಂಗಲದಲ್ಲೂ ಸಹ ಪಬ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಸಾಕಷ್ಟು ರೀತಿಯ ಸಂಭ್ರಮ ಮನೆ ಮಾಡಿದೆ. ಸದ್ಯಕ್ಕೆ ನಾನು ಇಂದಿರಾನಗರದ ಟಾಯ್ಟ್ ಅಲ್ಲಿ ನಾನಿದ್ದೇನೆ. ಏನು ಟಾಯ್ಟ್ ರೆಸ್ಟೋರೆಂಟ್ ಅನ್ನು ನೀವು ನೋಡಿದ್ದೀರಾ, ಪಬ್ ಅನ್ನು ನೋಡಿದ್ದೀರಾ, ಬನ್ನಿ ಒಳಗಡೆ ಹೇಗಿದೆ ಎಲ್ಲವನ್ನೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗ ನಾನು ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಸೊ ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ತಿರಬಹುದು ಸಾಕಷ್ಟು ಯುವಕ ಯುವತಿಯರು ಏನು ಟಾಯ್ಟ್ ಒಳಗಡೆ ಹೋಗೋದಕ್ಕೆ ಒಂದು ಬೇಸಿಕ್ ಚೆಕ್ ಏನಿರುತ್ತೆ ಅದನ್ನ ಮಾಡಿಸ್ತಾ ಇದ್ದಾರೆ. ನಂತರದಲ್ಲಿ ಸಿಬ್ಬಂದಿಗಳು ಸಹ ಹಾಗೆ ಅವರಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಸಾಕಷ್ಟು ಯುವಕ ಯುವತಿಯರು ಒಳಗಡೆ ಹೋಗೋದಕ್ಕೆ ಏನು ಟಿಕೆಟ್ ಅನ್ನ ಖರೀದಿ ಮಾಡಿರುತ್ತಾರೆ, ಅದು ಏನು ಮೊಬೈಲ್ ಮೂಲಕ ಖರೀದಿಸುತ್ತಾರೆ, ಅದನ್ನ ಅವರು ಸ್ಕ್ಯಾನ್ ಅನ್ನ ಮಾಡಿ ನಂತರದಲ್ಲಿ ಒಳಗಡೆ ಹೋಗಬೇಕು. ಇವಾಗ ನಾನು ಗ್ರೌಂಡ್ ಫ್ಲೋರ್ಗೆ ನಿಮ್ಮನ್ನ ಕರ್ಕೊಂಡು ಬರ್ತೀನಿ. ನೋಡಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ವುಮೆನ್ಸ್ ಸಿಬ್ಬಂದಿಗಳು ಸಹ ತುಂಬಾ ಜನ ಇದ್ದಾರೆ. ನಂತರದಲ್ಲಿ ಅವರು ಯಾವ ರೀತಿ ಒಂದು ಲಾಗಿನ್ ಅನ್ನ ಮಾಡಿರ್ತಾರೆ, ಯಾವ ರೀತಿ ಅವರು ಟಿಕೆಟ್ ಅನ್ನ ಖರೀದಿ ಮಾಡಿರ್ತಾರೆ, ಅದನ್ನ ಅವರು ಅಲ್ಲಿ ಶೋ ಮಾಡಿ ನಂತರದಲ್ಲಿ ಅವರು ಬರಬೇಕು. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಏನೊಂದು ಫ್ಯಾಮಿಲಿ ಸಿಟ್ಟಿಂಗ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲಾ ರೀತಿಯ ಏನು ವ್ಯವಸ್ಥೆಯನ್ನ ಪಬ್ನವರು ಮಾಡಿದ್ದಾರೆ. ಇನ್ನೇನು ಹೊಸ ವರ್ಷಕ್ಕೆ ಕೆಲವು ದಿನ ಅಂತ ಹಿಂದೆ ಹೇಳ್ತಾ ಇದ್ವಿ, ಆದ್ರೆ ಈಗ ಕೆಲವು ಗಂಟೆಗಳು ಬಾಕಿ ಇದೆ. ಈಗ ಆಲ್ರೆಡಿ ಸಮಯ 8:30 ಆಗಿದೆ. ಇನ್ನು ಕೇವಲ 2ರಿಂದ 3 ಗಂಟೆಯಲ್ಲಿ ಹೊಸ ವರ್ಷದ ಏನು ಬರುವಿಕೆಯನ್ನ ನಾವೆಲ್ಲರೂ ಮಾಡ್ಕೋತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ವರ್ಷದ ಏನು ಕೊನೆಯ ದಿನ ಆಗಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಮೋಜು ಮಸ್ತಿಯನ್ನ ಇಲ್ಲಿ ಬಂದಿರುವವರು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಏನು ಅವರಿಗೆ ಇಷ್ಟವಾದಂತಹ ಡ್ರಿಂಕ್ ಅನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ ಫುಡ್ ಅನ್ನ ಆರ್ಡರ್ ಮಾಡಿಕೊಂಡು ಅದನ್ನ ಟೇಸ್ಟ್ ಮಾಡ್ತಾ ಇರೋದಾಗಿರ್ಬೋದು. ಅದೇ ರೀತಿ ನವ ಜೋಡಿಗಳು ಸಹ ಬಂದು ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಏನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ಎಲ್ಲ ಚಿತ್ರಣ ಏನಿದೆ ಇದು ಟಾಯ್ಟ್ ಪಬ್ ಮತ್ತು ರೆಸ್ಟೋರೆಂಟ್ ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು. ಇದು ಇಂದಿರಾನಗರದಲ್ಲಿ ಇದೆ. ಇನ್ನು ಮುಂದುವರೆದಂತೆ ಸೇಫ್ಟಿ ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ಸಾಕಷ್ಟು ರೀತಿಯ ಏನು CCTV ಕ್ಯಾಮೆರಾಗಳನ್ನ ಇಲ್ಲಿ ಅಳವಡಿಸಿರೋದು. ಅದೇ ರೀತಿ ಏನು ಫೈರ್ ಎಕ್ಸ್ಟಿಂಗ್ವಿಷರ್ಗಳು ಸಹ ನಾವು ಇಲ್ಲಿ ನೋಡಬಹುದು. ಮುಂದುವರೆದಂತೆ ಇಲ್ಲಿ ಒಂದು ಚಿತ್ರಣ ಒಂದು ಹೇಗಿದೆ, ಸಾಕಷ್ಟು ಒಂದು ಅಟ್ರಾಕ್ಟಿವ್ ಆಗಿದೆ. ಯಾಕಂದ್ರೆ ಸಾಧಾರಣವಾಗಿ ಪಬ್ ಹಾಗೂ ರೆಸ್ಟೋರೆಂಟ್ಗಳು ಅಂತ ಅಂದ್ರೆ ಜನರನ್ನ ಆಕರ್ಷಣೆ ಮಾಡಲೇಬೇಕು, ಇಲ್ಲ ಅಂತ ಅಂದ್ರೆ ಆ ಒಂದು ವೈಬ್ ನಮಗೆ ಬರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಏನು ಸಂಭ್ರಮಾಚರಣೆಗೆ ಬೇಕಾಗುವ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಸಹ ಪಬ್ನ ಸಿಬ್ಬಂದಿ ವರ್ಗ ಮಾಡಿದೆ. ಇವಾಗ ನಾನು ನಿಮ್ಮನ್ನ ಏನು ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತೀನಿ. ನೋಡೋಣ ಯಾವ ರೀತಿಯಲ್ಲಿ ಸೇಫ್ಟಿ ಇರುತ್ತೆ, ಯಾವ ರೀತಿ ಜನ ಎಂಜಾಯ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಎಲ್ಲರೂ ಸಹ ಏನು ಪಾರ್ಟಿ ಮೂಡ್ ನಲ್ಲಿದ್ದಾರೆ, ಯಾರು ಸಹ ಸದ್ಯಕ್ಕೆ ಮಾತನಾಡುವ ಒಂದು ಏನು ಸಿಚುವೇಶನ್ ನಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ನೋಡ್ಬೋದು, ನಾನು ಈಗ ಫಸ್ಟ್ ಫ್ಲೋರ್ ನಲ್ಲಿ ಇದ್ದೀನಿ. ಅದೇ ರೀತಿ ಸಾಕಷ್ಟು ರೀತಿಯ ಒಂದು ಪಾರ್ಟಿ ಇಲ್ಲೆಲ್ಲ ನಡೀತಾ ಇದೆ. ಹೊಸ ವರ್ಷದ ಸಿದ್ಧತೆಯನ್ನ ಏನು ಎಲ್ಲರೂ ಸೇರಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸಿಬ್ಬಂದಿಗಳು ಸಹ ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೀವು ನೋಡಬಹುದು, ಆಟೋ ರೀತಿಯಲ್ಲಿ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವ ರೀತಿಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಸಾಧಾರಣವಾಗಿ ಪಬ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಈ ರೀತಿಯ ಅಟ್ರಾಕ್ಷನ್ ಅನ್ನೋದು ಇರಲೇಬೇಕು. ಇಲ್ಲ ಅಂತ ಅಂದರೆ ಜನಗಳಿಗೆ ವೈಬ್ ಬರೋದಿಲ್ಲ. ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡುವವರಿಗೆ ಎಸ್ಪೆಷಲಿ ಆಯಾ ಒಂದು ವೈಬ್ ಬರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಎಲ್ಲರೂ ಸೇರಿ ಆ ಒಂದು ವೈಬ್ ನ ಮೂಲಕ ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಎಲ್ಲರೂ ಸಹ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಅವರಿಗೆ ಇಷ್ಟವಾದಂತಹ ಏನು ಡ್ರಿಂಕ್ಸ್ ಅನ್ನ ಇಟ್ಕೊಂಡಿರೋದಾಗಿರ್ಬಹುದು, ಅದೇ ರೀತಿ ಅವರಿಗೆ ಇಷ್ಟವಾದಂತಹ ಫುಡ್ ಅನ್ನ ಸರ್ವ್ ಮಾಡಿಸ್ಕೊಂಡು ಎಲ್ಲರೂ ಸಹ ಇಲ್ಲಿ ಎಂಜಾಯ್ ನ ಮಾಡ್ತಾ ಇದ್ದಾರೆ. ಏನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಏನು ಫುಡ್ ಅನ್ನ ಸರ್ವ್ ಮಾಡ್ತಾರೆ, ಅದೇ ರೀತಿ ಡ್ರಿಂಕ್ಸ್ ಅನ್ನ ಸರ್ವ್ ಮಾಡ್ತಾರೆ. ಆ ಏರಿಯಾ ಇಲ್ಲಿ ಮುಂಚಿತವಾಗಿಯೇ ಏನು ಆ ಒಂದು ಟಿಕೆಟ್ ಅನ್ನ ಖರೀದಿ ಮಾಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಸಾಕಷ್ಟು ಏನು ಡ್ರಿಂಕ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಸಿಗುತ್ತೆ. ಈ ಎಲ್ಲವನ್ನು ಇವರು ಟೇಸ್ಟ್ ಮಾಡ್ತಾ ಅದೇ ರೀತಿ ಗಂಟೆ ವೆಯ್ಟ್ ಮಾಡಲೇಬೇಕು ಅಂತಾನೆ ಹೇಳಬೇಕು. ಯಾಕಂದ್ರೆ ಇನ್ನು ಕೆಲವೊಂದು ಗಂಟೆಗಳು ಬಾಕಿ ಇದೆ ಹೊಸ ವರ್ಷದ ಏನು ಆಚರಣೆಯನ್ನ ಏನು ಪರಿಪೂರ್ಣವಾಗಿ ಮಾಡೋದಕ್ಕೆ. ಯಾಕಂದ್ರೆ ಇನ್ನೂ ಈಗ 8:30 ಆಗಿದೆ ಸಮಯ. ಈ ಒಂದು ಹಿನ್ನೆಲೆಯಲ್ಲಿ 8:30ಯಿಂದ 9:30, 10:30, 11:30 ಅಂದ್ರೆ ಇನ್ನು 3:30 ಗಂಟೆಗಳ ಕಾಲ ನಮ್ಮ ಜನರು ಇಲ್ಲೇ ಇರ್ತಾರೆ. ಇಲ್ಲೇ ಅವರು ಪಾರ್ಟಿ ಮೋಡ್ ನಲ್ಲಿ ಆಕ್ಟಿವೇಟ್ ಆಗಿರ್ತಾರೆ. ಅದೇ ರೀತಿ ಸಾಕಷ್ಟು ರೀತಿಯ ಡ್ರಿಂಕ್ಸ್ ಅನ್ನ ಸೇವಿಸ್ತಾ ಸಮಯವನ್ನು ಕಳೀತಾ ಹೋಗ್ತಾರೆ. ಯಾಕಂದ್ರೆ ಸಾಧಾರಣವಾಗಿ ಹೊಸ ವರ್ಷವನ್ನ ಅದರಲ್ಲೂ ಕೊನೆ ದಿನವನ್ನ ಸೆಲೆಬ್ರೇಟ್ ಮಾಡಲೇಬೇಕು. ಇಲ್ಲ ಅಂತ ಅಂದ್ರೆ
ಏನೋ ಒಂದು ಕಳೆದುಕೊಂಡಂತಹ ಫೀಲಿಂಗ್ ಆಗೇ ಆಗುತ್ತೆ ನಮ್ಗೆ. ಯಾಕಂದ್ರೆ ಕೊನೆ ದಿನ ಆಗಿರೋದ್ರಿಂದ ಸೆಲೆಬ್ರೇಷನ್ ಅನ್ನ ನಾವು ಎಂಜಾಯ್ ಮಾಡಲೇಬೇಕಾಗತ್ತೆ. ಇನ್ನು ಇಲ್ಲಿ ನಾನು ಬಂದಿರೋದು ಏನು 3ನೇ ಫ್ಲೋರ್ ಅಂತಾನೆ ಹೇಳ್ಬೋದು. ಈ ಫ್ಲೋರ್ ನಲ್ಲಿ ಏನು ಡ್ಯಾನ್ಸ್ಗಾಗ್ಲಿ ಯಾವುದಕ್ಕಾಗ್ಲಿ ಅವಕಾಶವಿಲ್ಲ. ಇಲ್ಲಿ ಪಿಜ್ಜಾ ಆಗಿರಬಹುದು, ಅದೇ ರೀತಿ ಡ್ರಿಂಕ್ಸ್ ಆಗಿರಬಹುದು, ಎಲ್ಲವೂ ನಿಮಗೆ ಸಿಗುತ್ತೆ. ನೀವು ಇಷ್ಟು ಎಂಜಾಯ್ಮೆಂಟ್ ಅನ್ನ ಮಾಡಲೇಬೇಕು ಅಂತ ಅಂದ್ರೆ ಕೋರಮಂಗಲ ಆಗಿರಬಹುದು, ಅದೇ ರೀತಿ ಇಂದಿರಾನಗರದಲ್ಲಿರುವ ಏನು ಟಾಯ್ಟ್ ಆಗಿರಬಹುದು, ಅದೇ ರೀತಿ ಬ್ರಿಗೇಡ್ ರೋಡ್ ಹಾಗೂ MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ರೋಡ್ ನಲ್ಲಿರುವ ಇನ್ನು ಸಾಕಷ್ಟು ಪಬ್ ರೆಸ್ಟೋರೆಂಟ್ಗಳಿಗೆ ನೀವು ವಿಸಿಟ್ ಮಾಡಿದ್ದೆ ಆದ್ರೆ ನಿಜವಾಗಿಯೂ ಸಹ ಈ ಒಂದು ಏನು ಸೌಕರ್ಯವನ್ನ ಪಾನೀಯವನ್ನ ಸವಿಬಹುದು ಅಂತಾನೆ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ ಎಲ್ಲ ಬಿಯರ್ ಆಗಿರಬಹುದು ಎಲ್ಲವೂ ಸಹ ಮಿಷನರೀಸ್ ಮೂಲಕ ಕಲೆಕ್ಟ್ ಮಾಡಿ ಸರ್ವ್ ಮಾಡ್ತಾರೆ. ನೋಡೋದಕ್ಕೆ ಇಷ್ಟು ಅಟ್ರಾಕ್ಟಿವ್ ಆಗಿದೆ. ಇನ್ನು ನೀವು ಇಲ್ಲಿ ವಿಸಿಟ್ ಕೊಟ್ಟಿದ್ದೆ ಆದ್ರೆ ನಿಜವಾಗಿಯೂ ಇದು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಆಗೋ ಇರುತ್ತೆ. ಅದೇ ರೀತಿ ಸೆಲೆಬ್ರೇಷನ್ ಅಂತಾನೂ ಸಹ ಹೇಳ್ಬೋದು. ಒಟ್ಟಾರೆ ಸಾಕಷ್ಟು ರೀತಿಯಲ್ಲಿ ಏನು ಯುವ ಜನತೆ, ಅದೇ ರೀತಿ ಕಪಲ್ಗಳಾಗಿರಬಹುದು, ಅದೇ ರೀತಿ ಸುಮಾರು 30-40 ವರ್ಷದವರಾಗಿರಬಹುದು ಬಂದು ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಾಕಷ್ಟು ಜನರು ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ಬರುವಿಕೆಯನ್ನ ಅದರಲ್ಲೂ ಸ್ವಾಗತಿಸುವುದಕ್ಕೆ ಕೆಲವು ಗಂಟೆಗಳು ಬಾಕಿ ಇದೆ. ಎಲ್ಲರೂ ಕೂಡ ಇಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಮುಂದಿನ ಲೊಕೇಶನ್ ನಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಗಿರೀಶ್ ವಸಿಷ್ಠ, ಟಾಯ್ಟ್ MG ರೋಡ್, ಬೆಂಗಳೂರು.